ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಮಕ್ಕಳಿಗೆ ತುಂಬಾ ಫೇವ್ರೇಟ್ ಆಗಿರುವಂಥ ಒಂದು ಬಿಸ್ಕೆಟ್ ರೆಸಿಪಿನ ಯಾವ ರೀತಿ ಮನೆಯಲ್ಲೇ ನಾವು ಮಾಡ್ಕೋಬೋದು ಅಂಥೇಳಿ ತೋರ್ಸಾಕತ್ತೇನೆ ರೀ. ಮನೆಯಲ್ಲಿರುವಂಥ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಬೇಕ್ರಿನಲ್ಲಿ ಸಿಗುವಂಥ ಬಿಸ್ಕೆಟ್ನ ನಾವು ಮನೆಯಲ್ಲೇ ಯಾವ ರೀತಿ ಮಾಡೋದಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ. ಫಸ್ಟ್ ನಾನಿಲ್ಲೇ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಒಂದು ಕಪ್ಪಿನ ಅಳತೆಯಲ್ಲಿ 3 ಕಪ್ ಆಗುವಷ್ಟು ನಾನಿಲ್ಲೇ ಗೋಧಿ ಹಿಟ್ಟನ್ನ ತೊಗೊಳಕತ್ತೇನೆ ರೀ. ಈ ಕಡೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ ಯಾವ ಕಪ್ನಾಗ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ನಲ್ಲ ಸೇಮ್ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ನಾನಿಲ್ಲೇ ಸಕ್ಕರೆನ ತೊಗೊಳಕತ್ತೇನೆ ರೀ. 1 ಕಪ್ ಸಕ್ಕರೆಗೆ 1 ಕಪ್ ನೀರನ್ನ ಹಾಕಿ ಈ ರೀತಿ ನೀಟೊಳಗೆ ಸಕ್ಕರೆ ನೀರೊಳಗೆ ಕರಗಬೇಕು ಹಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. 3 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಸಕ್ಕರೆ ಸರಿಯಾಗುತ್ತೆ ಸ್ವೀಟು. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ಜಸ್ಟ್ ನೀರೊಳಗೆ ಸಕ್ಕರೆ ಕರಗಿದ್ರೆ ಸಾಕು, ಪಾಕ ಏನೋ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇವಾಗ ನಾವು ತೊಗೊಂಡಿರುವಂಥ ಗೋಧಿ ಹಿಟ್ಟಿಗೆ ನಾನಿಲ್ಲೇ ಸ್ವಲ್ಪ ಆಗುವಷ್ಟು ಏಲಕ್ಕಿ ಪೌಡ್ರು ಮತ್ತು ಒಂದು 2ರಿಂದ 3 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲೇ ಬಿಳಿ ಎಳ್ಳನ್ನ ಯೂಸ್ ಮಾಡ್ಕೊಳಕತ್ತೀನಿ. ಬಿಳಿ ಎಳ್ಳನ್ನ ಹಾಕಿ ಬಿಸ್ಕೆಟ್ನ ಮಾಡೋದ್ರಿಂದ ಬಿಸ್ಕೆಟು ತುಂಬಾ ಗರಿಗರಿಯಾಗಿ ಬರ್ತಾವ್ರಿ. ಎಳ್ಳನ್ನು ಸೇರಿಸ್ಕೊಂಡಾಗಿಂದ ಸ್ವಲ್ಪ ಆಗೋಷ್ಟು 1 ಚಿಟಿಕೆ ಆಗೋಷ್ಟು ನಾನಿಲ್ಲೇ ಅಡುಗೆ ಸೋಡಾನ ಸೇರಿಸ್ಕೊಳಕತ್ತೇನೆ. ಅಡುಗೆ ಸೋಡಾನ ಸೇರಿಸಿ ಬಿಸ್ಕೆಟ್ನ ಮಾಡೋದ್ರಿಂದ ಬಿಸ್ಕೆಟು ಪೂರ್ತಿಯಾಗಿ ಪಳ್ಳಾಗಿ ಬರ್ತಾವ್ರಿ. ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ಕೊಳ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ ನಾನು ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲೇ ತುಪ್ಪನ ಸೇರಿಸ್ಕೊಳಕತ್ತೇನೆ ರೀ. ತುಪ್ಪನ ಸೇರಿಸಿ ಆಗಿಂದ ಗೋಧಿ ಹಿಟ್ಟು ತುಪ್ಪ ನೀಟಾಗಿ ಮಿಕ್ಸ್ ಮಾಡಬೇಕು. ಆ ರೀತಿ ಕೈಯಿಂದ ಒಂದು 2ರಿಂದ 3 ನಿಮಿಷ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಗೋಧಿ ಹಿಟ್ಟಿಗೆ ತುಪ್ಪ ನೀಟಾಗಿ ಅಂಟಬೇಕು. ಆ ರೀತಿ ಇದನ್ನು ಪೂರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಆಗಿಂದ ನಾವು ಆಗಲೇ ಸಕ್ಕರೆ ಆನನ ಏನು ಮಾಡಿಕೊಂಡು ಇಟ್ಕೊಂಡಿದ್ದೀವಲ್ಲ, ಅಂದ್ರೆ ಸಕ್ಕರೆನ ಕರಗಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆ ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಪೂರ್ತಿ ಗೋಧಿ ಹಿಟ್ಟು ಚಪಾತಿ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಒಳಗಿರ್ತೈತಲ್ಲ ಸೇಮ್ ಅದೇ ರೀತಿ ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗ್ತೈತಿ. ಸ್ವಲ್ಪನೇ ಹಾಕಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊರಿ. ನಾವು 3 ಕಪ್ ಗೋಧಿ ಹಿಟ್ಟು ತೊಗೊಂಡಿರೋದ್ರಿಂದ ಇದು ಪೂರ್ತಿಯಾಗಿ ಪರ್ಫೆಕ್ಟ್ ಆಗ್ತೈತಿ, ಸ್ವಲ್ಪ ಕೂಡ ಇದು ಉಳಿಯೋದಿಲ್ಲ. ನೋಡ್ರಿ ನಾನು ಕೂಡ ಇಲ್ಲಿ ಸ್ವಲ್ಪನೇ ಸಕ್ಕರೆನ ಕರಗಿಸಿರುವಂಥ ನೀರನ್ನ ತಗೊಂಡು ಈ ಹಿಟ್ಟನ್ನು ಈ ರೀತಿ ಕಲಸಿ ಇಟ್ಕೊಳಕತ್ತೇನಿ. ನಿಮ್ಮ ಹತ್ರ ಟೈಮ್ ಇದ್ರೆ ಒಂದು 5ರಿಂದ 10 ನಿಮಿಷ ನೆನೆಯೋದಕ್ಕೆ ಇಡಬೇಕು. ಇಲ್ಲಪ್ಪ ಅಂತಂದ್ರೆ ಇನ್ಸ್ಟೆಂಟಾಗಿ ಕೂಡ ನಾವು ಈ ಬಿಸ್ಕೆಟ್ನ ಆರಾಮಾಗಿ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ಈ ರೀತಿ ಕಲಸಿ ಆಗಿಂದ ನಾನಿಲ್ಲೇ ಸ್ವಲ್ಪನೇ ಗೋಧಿ ಹಿಟ್ಟನ್ನ ತಗೊಂಡು ಒಂದು ಅಂದ್ರೆ ನಾವು ಚಪಾತಿನ ಯಾವ ಸೈಜ್ ಒಳಗೆ ಉಳ್ಳೆನ ಮಾಡ್ತೇವಲ್ಲ ಆ ಸೈಜ್ ಒಳಗೆ ತಗೋರಿ. ನೋಡ್ರಿ ನಾನಿಲ್ಲೇ ಈ ಸೈಜ್ ಒಳಗೆ ತಗೊಳಕತ್ತೇನೆ ಹಿಟ್ಟನ್ನು. ಈ ರೀತಿ ಹಿಟ್ಟನ್ನು ತಗೊಂಡು ಕೈಯಿಂದ ಈ ರೀತಿ ನೀಟಾಗಿ ರೌಂಡ್ ಶೇಪ್ ಒಳಗೆ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ಬೇಕು. ನಾವು ಸಕ್ಕರೆ ನೀರನ್ನ ಹಾಕಿ ಹಿಟ್ಟನ್ನು ಕಲಸಿರೋದ್ರಿಂದ ಪೂರ್ತಿ ಕ್ರ್ಯಾಕ್ ಆಗ್ತೈತ್ರಿ ಸುತ್ತ ಎಲ್ಲ, ಹಂಗಾದ್ರೆ ಪರವಾಗಿಲ್ಲ ನಡಿತೈತಿ. ನೋಡ್ರಿ ಇವಾಗ ನಾನಿಲ್ಲೇ ಸ್ವಲ್ಪ ಇದನ್ನು ಲಟ್ಸಿ ತೋರ್ಸಾಕತ್ತೇನಿ. ಈ ರೀತಿ ಫಸ್ಟ್ ಇದನ್ನು ಸಣ್ಣ ಸೈಜ್ ಒಳಗೆ ಲಟ್ಟಿಸ್ಕೊಳ್ಬೇಕು. ನೋಡ್ರಿ ನಾನಿಲ್ಲೇ ಯಾವ ರೀತಿ ಲಟ್ಸಾತೇನೆ ಅಂಥೇಳಿ. ಜಾಸ್ತಿ ದಪ್ಪನೂ ಆಗಬಾರ್ದು ಮತ್ತು ಜಾಸ್ತಿ ತಿಳುನೂ ಆಗಬಾರ್ದು, ಸ್ವಲ್ಪ ದಪ್ಪವಾಗೇ ಇರಬೇಕು ಬಿಸ್ಕೆಟ್ ಆಗಿರೋದ್ರಿಂದ. ಈ ಸೈಜ್ ಒಳಗೆ ಲಟ್ಸಿ ಆಗಿಂದ ನಾನಿಲ್ಲಿ ಮನೆಯಲ್ಲಿರುವಂಥ ಒಂದು ಸಣ್ಣ ಕಪ್ಪನ್ನು ತಗೊಂಡು ಇದನ್ನು ರೌಂಡ್ ಶೇಪ್ ಒಳಗೆ ಫಸ್ಟು ಮಾಡ್ಕೊಳಕತ್ತೇನೆ. ನಿಮ್ಗೆ ಬೇಕಂದ್ರೆ ರೌಂಡ್ ಶೇಪ್ ಒಳಗೂ ಕೂಡ ಈ ಬಿಸ್ಕೆಟ್ನ ಮಾಡ್ಕೊಳ್ಬೋದು, ಇಲ್ಲ ಸ್ವಲ್ಪ ಸ್ಟೈಲಿಶ್ ಆಗಿ ಸ್ಟಾರ್ ಶೇಪ್ ಒಳಗೆ ಬೇಕಂದ್ರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು. ನೋಡ್ರಿ ನಾನಿಲ್ಲೇ ಮತ್ತು ಅದ ಕಪ್ನ ತಗೊಂಡು ಈ ರೀತಿ ಸ್ವಲ್ಪನೇ ಹಿಟ್ಟನ್ನು ತೆಗೆದು ಇದನ್ನು ಪೂರ್ತಿ ಸ್ಟಾರ್ ಶೇಪ್ ಒಳಗೆ ಮಾಡ್ಕೊಳಕತ್ತೇನಿ. ತುಂಬ ಅಂದರೆ ತುಂಬಾ ಈಸಿ ಐತ್ರಿ ಮಾಡೋದು, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತೈತಿ. ಈ ರೀತಿ ಮಾಡಿ ಕೊಟ್ರೆ ಮಕ್ಕಳು ಬೇಕ್ರಿನಲ್ಲಿ ಸಿಗೋ ಬಿಸ್ಕೆಟ್ ಅಂತಲೇ ತಿಳ್ಕೊತಾರೋ. ನೋಡತ್ತಿರ್ಬೋದು ನೀವು ಯಾವ ರೀತಿ ಪರ್ಫೆಕ್ಟಾಗಿ ಈ ಒಂದು ಬಿಸ್ಕೆಟ್ ಬಂದೈತೆ ಅಂಥೇಳಿ. ನಾವು ಮನೆಯಲ್ಲೇ ಈ ರೀತಿ ಮಾಡೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು, ಮಕ್ಕಳಿಗೂ ಕೂಡ ಹೆಲ್ತ್ಗೆ ಒಳ್ಳೆಯದು. ನೋಡ್ರಿ ಇವಾಗ ನಾನಿಲ್ಲೇ ಇನ್ನೊಂದನ್ನು ಕೂಡ ಮಾಡಿ ತೋರ್ಸಾಕತ್ತೇನಿ. ಈ ರೀತಿ ಸ್ವಲ್ಪನೇ ತುದಿನಲ್ಲಿರುವಂಥ ಹಿಟ್ಟನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಇದು ಸ್ಟಾರ್ ಶೇಪ್ ಒಳಗೆ ರೆಡಿ ಆಗ್ತೈತಿ ಬಿಸ್ಕೆಟು. ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬರ್ತೈತ್ರಿ, ಸ್ವಲ್ಪ ಕೂಡ ವ್ಯತ್ಯಾಸ ಇರೋದಲ್ಲ ಬೇಕ್ರಿನಲ್ಲಿ ಸಿಗುವಂಥ ಬಿಸ್ಕೆಟ್ಗೂ ಮತ್ತು ಈ ಗೋಧಿ ಹಿಟ್ಟಿನ ಬಿಸ್ಕೆಟ್ಗೂ. ನೀವು ನೋಡತ್ತಿರ್ಬೋದು ಎಷ್ಟು ಚಂದ, ಎಷ್ಟು ಶೇಪ್, ಎಷ್ಟು ಕರೆಕ್ಟಾಗಿ ಬಂದೈತೆ ಪರ್ಫೆಕ್ಟಾಗಿ ಅಂಥೇಳಿ. ನೋಡ್ರಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಈ ರೀತಿ ಮನೆಯಲ್ಲೇ ಬಿಸ್ಕೆಟ್ನ ರೆಡಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವ್ರ ಹೆಲ್ತ್ಗೂ ಒಳ್ಳೆಯದು, ಮತ್ತು ನಾವು ಮನೆಯಲ್ಲೇ ಮಾಡಿದ್ದೀವಿ ಅಂಥೇಳಿ ನಮಗೂ ಒಂದು ರಿಲೀಫ್ ಸಿಗ್ತೈತಿ. ನೋಡ್ರಿ ಈ ಕಡೆ ನಾನು ಸ್ಟವ್ ಮೇಲೆ ಎಣ್ಣೆನ ಕಾಯೋದಕ್ಕಿಟ್ಟು ಎಣ್ಣೆ
ಸ್ವಲ್ಪ ಕಾದ ನಂತರ ಇವನ್ನ ಒಂದೊಂದಾಗಿ ನೀಟಾಗಿ ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳತ್ತೇನೆ. ಈ ರೀತಿ ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡೂ ಬದಿಗೂ ಕೂಡ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇವನ್ನ ಫ್ರೈ ಮಾಡಿ ಇಟ್ಕೊಂಡ್ರೆ ರುಚಿಯಾದಂಥ ಗರಿಗರಿಯಾದಂಥ ಗೋಧಿ ಹಿಟ್ಟಿನ ಬಿಸ್ಕೆಟು ರೆಡಿ ಆಗ್ತಾವೆ. ನಾನು ಸ್ವಲ್ಪ ಎಣ್ಣೆನ ಜಾಸ್ತಿ ಕಾಯಿಸಿರೋದ್ರಿಂದ ಈ ರೀತಿ ಆಗತ್ತಾವು. ಸ್ವಲ್ಪ ಎಣ್ಣೆ ಕಾದಿರಬೇಕಾದ್ರೆ ಬಿಸ್ಕಿಟ್ನ ನೀಟಾಗಿ ಫ್ರೈ ಮಾಡ್ಕೊರಿ, ಅಂದ್ರೆ ತುಂಬಾ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಬಿಸ್ಕಿಟು ಬರ್ತಾವ್ರಿ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಿಸ್ಕಿಟ್ ರೆಡಿ ಆಗಿದಾವ ಅಂಥೇಳಿ. ಸೇಮ್ ಬೇಕ್ರಿನಲ್ಲಿ ಸಿಗೋ ಬಿಸ್ಕೆಟ್ಗೂ ಮತ್ತು ಈ ಬಿಸ್ಕೆಟ್ಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ಲ. ಸೇಮ್ ಬೇಕ್ರಿಯಿಂದನೇ ತಂದಿರ್ಬೋದು ಅಂಥೇಳಿ ಮಕ್ಕಳು ತಿಳ್ಕೊತಾರು. ಈ ರೀತಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ನೀವು ಬಿಸ್ಕಿಟ್ನ ಮಾಡಿ ನೋಡ್ರಿ. ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರುವಂಥ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಎಲ್ಲರೂ ಈ ಒಂದು ಗೋಧಿ ಹಿಟ್ಟಿನ ಬಿಸ್ಕೆಟ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ. ಈ ಒಂದು ಗೋಧಿ ಹಿಟ್ಟಿನ ಬಿಸ್ಕೆಟು ಯಾವ ರೀತಿ ಬಂತು ಅಂಥೇಳಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.